ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು S.S.L.C ಅವರಿಗೆ ಇಂಗ್ಲೀಷ್ ಕ್ಲಾಸಸ್ ತೊಗೊತಾ ಇದ್ದೀನಿ. ಪೊಯಮ್ 3 ದ ಟೆಂಪಲ್ ಆ್ಯಂಡ್ ದ ಬಾಡಿ. ಇದು ಒಂದು ವಚನ ಆ್ಯಂಡ್ ಇಟ್ ಈಸ್ ದೇರ್ ಫಾರ್ ಮೆಮೊರೈಸೇಷನ್. ಸೊ ಇದನ್ನು ನಿಜವಾಗ್ಲೂ ಬರೆದವರು ಬಸವಣ್ಣ ಅವರು, ಬಟ್ ಇದನ್ನು ಟ್ರಾನ್ಸ್ಲೇಟ್ ಮಾಡಿದವರು A.K. ರಾಮಾಂಜಮ್ ಅವರು. ಸೊ ಈ ಪೊಯಮ್ ಏನಿದೆ ಇದನ್ನು ಕನ್ನಡದಲ್ಲಿ ಬರೆದಿರೋದ್ರು. ಸೊ ಇಟ್ ಹ್ಯಾಸ್ ಬೀನ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲೀಷ್ ಬೈ A.K. ರಾಮಾಂಜಮ್. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಪೊಯಮ್. The rich will make temples for Shiva. What shall I, a poor man, do? My legs are pillars, the body the shrine, the head a cupola of gold. Listen, O Lord of the meeting rivers, things standing shall fall, but the moving ever shall stay. ಸೊ ಇಷ್ಟು ಚಿಕ್ಕ ಪೊಯಮ್ ಇದೆ ಅಲ್ವಾ, ಬೇಗ ಅರ್ಥ ಆಗುತ್ತೆ ನಿಮಗೆ. ಏನು ಹೇಳ್ತಿದ್ದಾರೆ ಅಂದರೆ, ದ ರಿಚ್ ವಿಲ್ ಮೇಕ್ ಟೆಂಪಲ್ಸ್ ಫಾರ್ ಶಿವ. ಸೊ ಇಂದು ದ ರಿಚ್ ವಿಲ್ ಮೇಕ್ ಟೆಂಪಲ್ಸ್ ಫಾರ್ ಶಿವ. ರಿಚ್ ಅಂದರೆ ಯಾರು? ಯಾರ ಹತ್ರ ಚೆನ್ನಾಗಿ ಮನಿ ಇರುತ್ತೆ, ಯಾರು ಎಲ್ಲನೂ ಅಫೋರ್ಡ್ ಮಾಡೋಕ್ಕೆ ಕೇಪಬಲಿ ಇರುತ್ತೆ ಅವರಿಗೆ, ಅವ್ರನ್ನ ರಿಚ್ ಅಂತ ನಾವು ಕರಿತೀವಲ್ವಾ. ಸೊ ಅವ್ರು ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ, ದ ರಿಚ್ ಪೀಪಲ್ ವಿಲ್ ಮೇಕ್ ಟೆಂಪಲ್ಸ್ ಫಾರ್ ಶಿವ ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಅಬಿಲಿಟಿ ಟು ಬಿಲ್ಡ್ ದ ಟೆಂಪಲ್ಸ್ ಫಾರ್ ಶಿವ. ಬಟ್ ವಾಟ್ ಶಾಲ್ ಐ ಅ ಪೂರ್ ಮ್ಯಾನ್ ಡೂ? ಬಟ್ ಒಬ್ಬ ಬಡವ ಏನು ಮಾಡೋಕ್ಕೆ ಸಾಧ್ಯ? ವಾಟ್ ಕ್ಯಾನ್ ಅ ಪೂರ್ ಮ್ಯಾನ್ ಡೂ ಅಂತ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೇಳ್ತಿದ್ದಾರೆ. ಮೈ ಲೆಗ್ಸ್ ಆರ್ ಪಿಲ್ಲರ್ಸ್, ದ ಬಾಡಿ ದಿ ಶ್ರೈನ್. ಸೊ ಇವಾಗ ನಮ್ಮ ಕೈಯಲ್ಲಿ ಟೆಂಪಲ್ಸ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ಇಲ್ಲಿ ಪೊಯೆಟ್ ಏನು ಹೇಳ್ತಾ ಇದ್ದಾರೆ, ಮೈ ಲೆಗ್ಸ್ ಆರ್ ಪಿಲ್ಲರ್ಸ್, ನನಗೆ ಟೆಂಪಲ್ನ ಬಿಲ್ಡ್ ಮಾಡೋಕ್ಕೆ ಆಗದಿರೋದ್ರಿಂದ ನಾನು ನನ್ನ ಲೆಗ್ಸ್ನೇ ಪಿಲ್ಲರ್ ಆಗಿ ಮಾಡ್ತಿದ್ದೀನಿ, ಮತ್ತು ನನ್ನ ಬಾಡಿನ ಶ್ರೈನ್ ಆಗಿ ಮಾಡ್ತಿದ್ದೀನಿ. ದ ಹೆಡ್ ಕ್ಯುಪೋಲ ಆಫ್ ಗೋಲ್ಡ್ ಅಂದರೆ ತನ್ನ ರೈಟರ್ ಏನು ಹೇಳ್ತಿದ್ದಾರೆ, ತನ್ನನ್ನು ತಾನೇ ಒಂದು ಟೆಂಪಲಿಗೆ ಹೋಲಿಸ್ಕೊತಾ ಇದ್ದಾರೆ. ನನಗೆ ಟೆಂಪಲ್ ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಸೊ ನನ್ನ ಬಾಡಿನೇ ನಿನಗೋಸ್ಕರ ತ್ಯಜಿಸ್ತಿದ್ದೀನಿ ಅಂತೀವಲ್ವಾ, ಆ ಥರ ಮೈ ಲೆಗ್ಸ್ ಆರ್ ಪಿಲ್ಲರ್ಸ್, ದ ಬಾಡಿ ದ ಶ್ರೈನ್, ದ ಹೆಡ್ ಅ ಕ್ಯುಪೋಲ ಆಫ್ ಗೋಲ್ಡ್ ಅಂತ ಹೇಳ್ತಿದ್ದಾರೆ. ಕ್ಯುಪೋಲ ಅಂದರೆ ಗೊತ್ತಾ, ಸ್ಮಾಲ್, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಅ ಸ್ಮಾಲ್ ರೌಂಡೆಡ್ ಡೋಮ್ ಥರ. ಈಗ ನಾವು ಕೀಟ ಎಲ್ಲ ಹಾಕ್ತೀವಲ್ಲ, ಅದನ್ನು ಕ್ಯುಪೋಲ ಅಂತ ಹೇಳ್ತೀವಿ. ಲಿಸನ್, ಓ ಲಾರ್ಡ್ ಆಫ್ ದ ಮೀಟಿಂಗ್ ರಿವರ್ಸ್. ಲಿಸನ್, ಓ ಲಾರ್ಡ್ ಆಫ್ ದ ಮೀಟಿಂಗ್ ರಿವರ್ಸ್ಗೆ ಕೇಳಿಸ್ಕೊ ಇಲ್ಲಿ ಅಂತ ಹೇಳ್ತಿದ್ದಾರೆ. ಏನು? ಥಿಂಗ್ಸ್ ಸ್ಟ್ಯಾಂಡಿಂಗ್ ಶೆಲ್ ಫಾಲ್ ಬಟ್ ದ ಮೂವಿಂಗ್ ಎವರ್ ಶೆಲ್ ಸ್ಟೇ. ಇದ್ರ ಮೀನಿಂಗ್ ಏನಪ್ಪ ಅಂದರೆ, ಇವಾಗ ನಾವು ಒಂದು ಟೆಂಪಲ್ನ ಕಟ್ತೀವಿ. ಸೊ ಆ ಟೆಂಪಲು ಯಾವಾಗಿದ್ರೂ ಹಾಗೆ ಇರೋಕ್ಕೆ ಸಾಧ್ಯನಾ? ಯಾವತ್ತಾದರೂ ಒಂದಿನ ಬೀಳಲೇಬೇಕು ಅಲ್ವಾ. ಅದು ಯಾವುದೇ ಕಾರಣದಿಂದ ಆಗಲಿ, ಒಂದು ಮಳೆಯಿಂದ ಆಗಲಿ ಅಥವಾ ಏನೇ ಒಂದು ಕಾರಣದಿಂದ ಆಗಲಿ, ಟೆಂಪಲ್ ಒಂದಲ್ಲ ಒಂದು ದಿನ ಕೆಳಗಡೆ ಬೀಳಲೇಬೇಕು. ಬಟ್ ಮೂವಿಂಗ್ ಎವರ್ ಶೆಲ್ ಸ್ಟೇ. ಬಟ್ ನಾನೇನಾದರೂ ಟೆಂಪಲ್ನ ನನ್ನ ಹಾರ್ಟಲ್ಲಿ ಕಟ್ಕೊಂಡ್ರೆ, ಈ ಹಾರ್ಟಲ್ಲಿರೋ ಟೆಂಪಲ್ ಯಾವತ್ತೂ ಬೀಳೋಕ್ಕೆ ಸಾಧ್ಯ ಇಲ್ಲ, ಇದು ಯಾವಾಗಲೂ ಕೂಡ ಅಲೈವ್ ಆಗಿರುತ್ತೆ ಅಂತ ಪೊಯೆಟ್ ಹೇಳ್ತಾ ಇದ್ದಾರೆ. ಸೊ ಪೊಯಮ್ ಇಸ್ ವೆರಿ ವೆರಿ ಸಿಂಪಲ್. ಏನು, ದ ರಿಚ್ ಪೀಪಲ್ಗೆ ಟೆಂಪಲ್ಸ್ ಮಾಡೋಕ್ಕೆ ಅಫೋರ್ಡಬಲ್ ಆಗಿರ್ತಾರೆ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರಿಗೆ ಟೆಂಪಲ್ನ ಬಿಲ್ಡ್ ಮಾಡೋಕ್ಕೆ ಅವ್ರಿಗೊಂದು ಸ್ಟ್ರೆಂತ್ ಇರುತ್ತೆ. ಬಟ್ ಅವ್ರಿಗೆ ಇರಲ್ಲ. ಸೊ ಆಗಿಬಿಟ್ಟು ನಾವು ಬೇಜಾರು ಮಾಡ್ಕೊಳ್ಳಿಲ್ದಂಗೆ ಅವರೇ ಒಂದು ದಾರಿನ ಹುಡುಕೊಂಡು ಈ ಥರ ಒಂದು ಪೊಯಮ್ನ ಬರೆದಿದ್ದಾರೆ. ಸೊ ಇದರೊಳಗೆ ಕೆಲವೊಂದಿಷ್ಟು ನಾಲ್ಕೇ ಮೀನಿಂಗ್ಸ್ ಇರೋದು, ತುಂಬ ಸಿಂಪಲ್ ಆಗಿರೋ ಮೀನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಈಸಿ ಪೊಯಮ್ ಇದೆ. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಶೇರ್ ಮಾಡಿ ಫಸ್ಟ್, ಎಲ್ಲರಿಗೂ ಹೆಲ್ಪ್ ಆಗಲಿ. ಇನ್ನು ಸಾಕಷ್ಟು ಜನ ಗೊತ್ತಿಲ್ಲದಿರೋರು ಇರ್ತಾರೆ, ಸೊ ಅವ್ರಿಗೂ ಹೆಲ್ಪ್ ಆಗಲಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.